ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರತಿಧ್ವನಿ. ವೀಕ್ಷಕರೇ, ಪ್ಯಾಷನ್ ಫ್ರೂಟ್ ರುಚಿಗೆ ಮಾತ್ರವಲ್ಲ, ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಪ್ಯಾಷನ್ ಫ್ರೂಟ್ ಇದರ ರುಚಿ ಮತ್ತು ಇದರಲ್ಲಿರುವ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿಂದ ಇದು ತುಂಬಾನೇ ಫೇಮಸ್. ಉಷ್ಣವಲಯದ ಹಣ್ಣು ಅಂತಾನೂ ಕರೀತಾರೆ, ಹಾಗೂ ಕೃಷ್ಣ ಹಣ್ಣು ಅಂತಾನೂ ಇದನ್ನ ಕರೀತಾರೆ. ನೋಡೋದಕ್ಕೆ ನೇರಳೆ ಅಥವಾ ಹಳದಿ ಬಣ್ಣವನ್ನ ಹೊಂದಿರುತ್ತದೆ, ಹಾಗೂ ಒಳಭಾಗದಲ್ಲಿ ಚಿಕ್ಕ ಚಿಕ್ಕ ಸೀಡ್ಸ್ಗಳಿದ್ದು ತುಂಬಾನೇ ರಸಭರಿತವಾದ ತಿರುಳು ಮತ್ತು ಸಿಹಿ ಹುಳಿ ಹೊಂದಿರುವಂತಹ ಟೇಸ್ಟ್ ಇದರದ್ದಾಗಿರುತ್ತದೆ. ಹಾಗೂ ಈಸಿಯಾಗಿ ಹೇಳಬೇಕು ಅಂದ್ರೆ ಅನಾನಸ್ ಅಥವಾ ಮಾವಿನ ಹಣ್ಣಿನಂಥ ಉಷ್ಣವಲಯದ ತುಂಬಾನೇ ಪರಿಮಳ ಹೊಂದಿರುವಂತಹ ಹಣ್ಣು ಇದಾಗಿದೆ. ಎಲ್ಲ ಹಣ್ಣಿನಲ್ಲೂ ಕೂಡ ಅದರದ್ದೇ ಆದ ದೇಹಕ್ಕೆ ಬೇಕಾದ ಸಾಕಷ್ಟು ಪೋಷಕಾಂಶಗಳು ಇರುತ್ತವೆ. ಈ ಹಣ್ಣನ್ನ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ. ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿದೆ. ಈ ಫ್ರೂಟ್ನ ರುಚಿ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೂ ಇದರ ರೇಟ್ ಕೂಡ ಅಷ್ಟೇ ಇರುತ್ತೆ. ಆದರೆ ಆರೋಗ್ಯದ ವಿಚಾರ ಅಂತ ಬಂದಾಗ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಂಶ ಹೆಚ್ಚಿದೆ, ಹಾಗೂ ಪೊಟ್ಯಾಷಿಯಂ ಮತ್ತು ಕಬ್ಬಿಣಾಂಶ ತುಂಬಾನೇ ಇರೋದ್ರಿಂದ ಆರೋಗ್ಯಕ್ಕೆ ಉತ್ತಮ. ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತದೆ. ಪ್ಯಾಷನ್ ಫ್ರೂಟ್ನಲ್ಲಿ ಇರುವಂತಹ ವಿಟಮಿನ್ ಎ ಅಂಶವು ಕಣ್ಣಿನ ಆರೋಗ್ಯವನ್ನ ಕಾಪಾಡುತ್ತದೆ, ಹಾಗೂ ಮುಖ್ಯವಾಗಿ ದೃಷ್ಟಿ ಕೊರತೆ ಇದ್ರೆ ಈ ಹಣ್ಣನ್ನ ಸೇವಿಸುವುದು ಉತ್ತಮ. ಹಾಗೂ ಚಿಕ್ಕ ಮಕ್ಕಳಿಗೆ ವಾರಕ್ಕೊಮ್ಮೆ ಈ ಹಣ್ಣನ್ನ ನೀಡಿ ಆರೋಗ್ಯವಾಗಿಡಿ. ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ಪ್ಯಾಷನ್ ಫ್ರೂಟ್ನಲ್ಲಿರುವಂತಹ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ಜೀವಕೋಶದ ಹಾನಿಯಿಂದ ನಮ್ಮನ್ನು ರಕ್ಷಿಸುತ್ತವೆ ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ತುಂಬಾನೇ ಸಹಾಯಕಾರಿ. ಬಿಪಿ ಸಮಸ್ಯೆ. ರೆಗ್ಯುಲರ್ ಆಗಿ ಪ್ಯಾಷನ್ ಫ್ರೂಟನ್ನು ಸೇವಿಸೋದ್ರಿಂದ ಬ್ಲಡ್ ಪ್ರೆಷರನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ಫುಲ್. ಅದರಲ್ಲೂ ಹೈ ಬ್ಲಡ್ ಪ್ರೆಷರ್ ಇದ್ದರೆ ಈಸಿಯಾಗಿ ಬ್ಯಾಲೆನ್ಸ್ ಮಾಡಬಹುದು. ಜೀರ್ಣಕ್ರಿಯೆಗೆ ಉತ್ತಮ. ಪ್ಯಾಷನ್ ಫ್ರೂಟ್ನಲ್ಲಿ ಫೈಬರ್ ಅಂಶ ಹೆಚ್ಚಿರುತ್ತದೆ. ಇದು ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಮತ್ತು ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ತಡೆಯಲು ಸಹಾಯಕಾರಿ. ಚರ್ಮದ ಆರೋಗ್ಯ. ಈ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಅಂಶ ಹೆಚ್ಚಿರೋದ್ರಿಂದ ತ್ವಚೆಯನ್ನು ಹಾಗೂ ಚರ್ಮವನ್ನು ಕಾಪಾಡುತ್ತದೆ. ಮುಖ್ಯವಾಗಿ ಡ್ಯಾಮೇಜಸ್ ಇಂದ ರಕ್ಷಿಸುತ್ತದೆ ಹಾಗೂ ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ. ಹಾಗಾಗಿ ವಾರಕ್ಕೊಮ್ಮೆಯಾದರೂ ಪ್ಯಾಷನ್ ಫ್ರೂಟ್ ಅನ್ನು ತಿಂದು ಆರೋಗ್ಯವಾಗಿರಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.